ಕಲಬುರಗಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿಯ ಮಂಡಳಿ ತಾರಫೈಲ್ ಬಡಾವಣೆಯಲ್ಲಿ 2018 ಮತ್ತು 19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿದ ಭ್ರಷ್ಟ ಅಧಿಕಾರಿಗಳಾದ ಶ್ರೀಧರ್ ಎ ಮತ್ತು ಖಯ್ಯೂಂ ಡಬಲಿ ಅವರನ್ನ ತಕ್ಷಣವೇ ಅಮಾನತು ಮಾಡಬೇಕಂತ ಒಂದು ಲೆಟರ್ನ ಕೊಡಲಾಗಿತ್ತು. ಯಾರಿಗೆ ಕೊಡಲಾಗಿತ್ತಪ್ಪ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೊಡಲಾಗಿತ್ತು. ಅವರನ್ನ ತಕ್ಷಣವೇ ಅಮಾನತು ಮಾಡಬೇಕು ಅಂತ ಹೇಳಲಾಗಿತ್ತು. ಹಾಗೂ 350 ಮನೆಗಳ ಪೈಕಿ 331 ಪೂರ್ಣಗೊಂಡಿದ್ದು 19 ಉಳಿದ ಮನೆಗಳು ಪ್ರಗತಿಯಲ್ಲಿವೆ ಅಂತ ಮತ್ತು 2022-23ನೇ ಸಾಲಿನ 418 ಮನೆಗಳಲ್ಲಿ 235 ಮನೆಗಳು ಪೂರ್ಣವಾಗಿವೆ. 88 ಮನೆಗಳು ಅನುದಾನ ಬಿಡುಗಡೆ ಆಗಿದ್ದಿಲ್ಲ ಎಂದು ತಮ್ಮ ಪರಿವೀಕ್ಷಣೆಯಲ್ಲಿ ಅಧಿಕಾರಿಗಳು ತಿಳಿಸಿದ್ದಾರೆ. ದಿನಪ್ರತಿ 20 ಮನೆಗಳಂತೆ ಪರಿವೀಕ್ಷಣೆ ಮಾಡುತ್ತೇವೆ ಅಂತ ವರದಿಯಲ್ಲಿ ತಿಳಿಸಿದ್ದಾರೆ. ಆದರೆ ಒಂದೇ ಒಂದು ಸಲ ಬಂದು ಹೋಗಿದ್ದಾರೆ. ಮತ್ತೆ ಈ ಕಡೆ ತಲೆ ಹಾಕಿಲ್ಲ, ಪರಿವೀಕ್ಷಣೆಗೆ ಬಂದಿಲ್ಲ, ಸುಳ್ಳು ಮಾಹಿತಿಯನ್ನ ನೀಡಿದ್ದಾರೆ ಅಂತ ದತ್ತು ಹಯ್ಯಾಳ್ಕರ್ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರ ಬರೆದರೂ ಕೂಡ ಸಚಿವರು ಅಧಿಕಾರಿಗಳಿಗೆ ಪತ್ರ ಬರೆದರೂ ಕೂಡ ಅಧಿಕಾರಿಗಳು ಯಾವುದೇ ಭಯ ಇಲ್ಲದಂತೆ ಓಡಾಡ್ತಿದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ನಗರದ ತಾರಫೈಲ್ ಬಡಾವಣೆಯಲ್ಲಿ 2018-19ನೇ ಸಾಲಿನ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿಯಲ್ಲಿ ಕಲಬುರಗಿಯ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ, ಜೇವರ್ಗಿ, ಚಿಂಚೋಳಿ, ಯಾದಗಿರಿ, ಕಲಬುರಗಿ ನಗರ ಜಿಲ್ಲಾದ್ಯಂತ ಕಳಪೆ ಮಟ್ಟದ ಕಾಮಗಾರಿ ನಡೆದಿರುವ ಬಗ್ಗೆ ಸುಮಾರು 2 ವರ್ಷಗಳಿಂದ ಹೋರಾಟ ನಡೆಸಿದ್ರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ವಿಷಾದನೀಯ ಸಂಗತಿ. ಕಲಬುರಗಿ ಉಸ್ತುವಾರಿ ಸಚಿವರಿಗೆ ಜನವರಿ 25, 2026ರಂದು ಈ ಬಗ್ಗೆ ಪತ್ರ ನೀಡಲಾಗಿತ್ತು. ಸಚಿವರು ಕೂಡಲೇ ಜಿಲ್ಲಾಧಿಕಾರಿಗಳಿಗೆ ಪತ್ರ ನೀಡಿದ್ದಾರೆ. 3 ತಿಂಗಳ ನಂತರ ಸ್ಥಳಕ್ಕೆ ಆಗಮಿಸಿ ಅಧಿಕಾರಿ ವರ್ಗ ವರದಿ ತಯಾರು ಮಾಡಿದೆ. ಅಧಿಕಾರಿ ಪ್ರಕಾರ ತಾರಫೈಲ್ ವಾರ್ಡ್ ನಂಬರ್ 54ರಲ್ಲಿ 350 ಮನೆಗಳ ಪೈಕಿ 331 ಪೂರ್ಣಗೊಂಡಿದ್ದು 19 ಉಳಿದ ಮನೆಗಳು ಪ್ರಗತಿಯಲ್ಲಿವೆ ಎಂದು ಮತ್ತು 2028, 22, 23ರ ಸಾಲಿನ 418 ಮನೆಗಳಲ್ಲಿ 235 ಮನೆಗಳು ಪೂರ್ಣವಾಗಿ ಆಗಿವೆ. 88 ಮನೆಗಳು ಅನುದಾನ ಬಿಡುಗಡೆ ಆಗುವುದಿಲ್ಲ ಎಂದು ತಮ್ಮ ಪರಿವೀಕ್ಷಣೆಯಲ್ಲಿ ತಿಳಿಸಿ ದಿನಪ್ರತಿ 20 ಮನೆಗಳಂತೆ ಪರಿವೀಕ್ಷಣೆ ಮಾಡುತ್ತೇವೆಂದು ವರದಿ ತಿಳಿಸಿದ್ದಾರೆ. ಆದರೆ ಒಂದೇ ಸಲ ಬಂದು ಹೋದವರು ಮತ್ತೆ ಪರಿವೀಕ್ಷಣೆಗೆ ಬಂದಿಲ್ಲ ಹಾಗೂ ಸುಳ್ಳು ಮಾಹಿತಿ ನೀಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಈ ಮೊದಲು ನೀಡಿದ ದೂರಿನ ಪ್ರತಿಯಾಗಿ ಬೆಂಗಳೂರಿನ ಸಿಇಒ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಆಗಮಿಸಿ ಕಾಟಾಚಾರಕ್ಕೆ ಪರಿವೀಕ್ಷಣೆಯನ್ನ ಮಾಡಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಾವು ಸುಮಾರು 4-5 ವರ್ಷದಿಂದ ನೆನೆಗುದಿಗೆ ಬಿದ್ದಿರುವ ಸಮಸ್ಯೆಯನ್ನು ಇನ್ನೂ ಕೂಡ ಕಾಲಾವಕಾಶ ಅಧಿಕಾರಿಗಳು ಕೇಳುತ್ತಿರುವುದು ನಾಚಿಕೆಯ ಸಂಗತಿ ಎಂದು ತಿಳಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಬಜರಂಗ್ ಸಿಂಗ್, ರೋಹಿತ್ ಪಾಟೀಲ್, ನಾಗರಾಜ್, ಮಲ್ಲಿಕಾರ್ಜುನ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಸುದ್ದಿಗೋಷ್ಠಿ ವಿಷಯಪ್ಪ ಅಂದರೆ ಸುಮಾರು ನಿಮಗೆ ಗೊತ್ತಿದ್ದಂಗೆ ನಾನು ಒಂದು 2-3 ವರ್ಷದಿಂದ ಈ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಗ್ಗೆ ಹೋರಾಟ ಮಾಡ್ಕೊತಾನೆ ಬಂದೀನಿ. ಎಲ್ಲ ಕಡೆಗೆ ನಾನು ಅವರಿಗೆ ಕೇಸ್ ಕೂಡ ಹಾಕೀನಿ, ಬೆಂಗಳೂರು ತಕ್ಕ ಕೇಸ್ ಹಾಕೀನಿ, ಇಲ್ಲಿ DC ಅವ್ರಿಗೆ ಕೂಡ ಕೇಸ್ ಹಾಕೀನಿ. ಈ ಎಲ್ಲ ಕೇಸ್ ಹಾಕಿದ ನಂತರ ಈಗ ಅವರು ನನಗೆ ಪ್ರತಿ ಕೊಟ್ಟಿದ್ದಾರೆ. ಕೆಲವರು ಪ್ರತಿ ಕೊಟ್ಟಿದ್ದಪ್ಪ ಅಂದ್ರೆ ಯಾವುದಂದ್ರೆ ಜನವರಿ 25ನೇ ತಾರೀಕು ನಮ್ಮ ಪ್ರಿಯಾಂಕಾ ಸಾಹೇಬರು ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಅವ್ರ ಮನೆಗೆ ಹೋಗಿ ಒಂದು ದೂರು ಕೊಟ್ಟಿರ್ತೀವಿ. ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಬಗ್ಗೆ ದೂರು ಕೊಟ್ಟಿರ್ತೀವಿ. ಅವ್ರಿಗೆ ಭಾಳ ಸತಿ ಕೊಟ್ಟಿರ್ತೀವಿ. ಕೊನೆಯದಾಗಿ ಅವರು ಏನು ಮಾಡ್ತಾರೆ ಅಂದರೆ ಜಿಲ್ಲಾಧಿಕಾರಿಗೆ ಶಿಫಾರಸು ಮಾಡಿ ಬರೀತಾರೆ, ಇದಕ್ಕೆ ಏನಾದರೂ ನೋಡ್ರಿ ಅಂತ ಬರೀತಾರೆ. ಅಲ್ಲಿಂದ ಆ ಜಿಲ್ಲಾಧಿಕಾರಿ ಅವರು PO ಅವ್ರು ತೊಗೊಂಡು ಹೋಗಿಸಿ ಜಿಲ್ಲಾಧಿಕಾರಿ ಕಚೇರಿ ಹೋಗಲಿಕ್ಕೆ 1 ತಿಂಗಳಾಗುತ್ತೆ. ಅಲ್ಲಿಂದ ನಾವು ಹೋಗಿ ಇಲ್ಲಿ ಕೇಳ್ತೀವಿ. ಅವರಿಗೆ ಕೇಳಿದಾಗ ತೆಳಗ ಸುಮಾರು 2 ತಿಂಗಳು ನಾವು ಓಡಾಡ್ತೀವಿ. ಅದಕ್ಕೆ ಏನಾಯ್ತು ಸರ್ ಏನಾಯ್ತು ಅನ್ನಿಸಿ ಕೊನೆಯದಾಗಿ 3ನೇ ತಿಂಗಳಿಗೆ ಅವ್ರು ಏನು ಮಾಡ್ತಾರೆ, ಜಿಲ್ಲಾಧಿಕಾರಿಗೆ ರಿಪೋರ್ಟನ್ನು ತಾಗಿನವ್ರು ಮಾಡಿರ್ತಾರೆ. ಆಮೇಲೆ ಜಿಲ್ಲಾಧಿಕಾರಿ ಅವರು ನನಗೆ ಸಂಬಂಧಪಡಂಗಿಲ್ಲ ಅಂತ ಹೇಳಿಗೆಸಿ ಮೊದಲಿನ ಜಿಲ್ಲಾಧಿಕಾರಿಗಳು KKRDB ಸೆಲ್ಲಿಗೆ ಹೋಗಲ್ಲಿ ವಿಚಾರಣೆ ಮಾಡಿರಿ ಅಂತ ಬರೆದಿರ್ತಾರೆ. KKRDB ಸೆಲ್ಲದವ್ರಿಗೆ ಹೋಗಿ ನಾವು ಕೇಳ್ತೀವಿ, ಸರ್ ಅಲ್ಲಿಂದ ಜಿಲ್ಲಾಧಿಕಾರಿ ಕಡೆ ಲೆಟ್ರ್ ಬಂದಿದೆ, ಇದಕ್ಕೆ ಕ್ರಮ ಏನು ಕೈ ತೊಗೊತೀರಿ ಅಂತ ಕೇಳಿದಾಗ ಅವರು ರಂಜಾನ್ ಇದೆ ಮುಂದಿನ ತಿಂಗಳು, ನಮ್ಮೆಲ್ಲ ಬಿಜಿ ಇದ್ದೀವಿ, ಈ ರಂಜಾನ್ ಮುಗಿಲಪ್ಪ, ಯಾಕೆ ಬೆನ್ನತ್ತೀರಿ ಅಧಿಕಾರಿಗಳಿಗೆ, ಪಾಪ ಒಳ್ಳೆ ಅಧಿಕಾರಿ ಅವನಿಗೆ ಯಾಕೆ ಬೆನ್ನತ್ತೀರಿ, ಇನ್ನೂ 1 ತಿಂಗಳು ಉಳಿದದ ಅಂತ ಅವ್ರ ಕತೆ ಹೇಳಿಗೆ ಈ ಹೇಳೋದು ನನಗೆ ಗೊತ್ತಾಯಿತು. ಒಳ್ಳೆ ಅಧಿಕಾರಿ ಗೊತ್ತಾಯ್ತು ನನಗೂ.
ಈ ಅಧಿಕಾರಿ ಏನೋ ಮುಟ್ಟಿದೆ, ಇಷ್ಟು ಒಳ್ಳೆ ನನಗೆ ಕರೆದು ಹೇಳ್ತಾರೆ ಮೇಲೆ ಏನೋ ಮುಟ್ಟಿದೆ, ಸರ್ ಯಾವಾಗ ಬರ್ತೀರಿ ಅಲ್ಲಿ ಅವನ್ನ, ಆಯ್ತಪ್ಪ ರಂಜಾನ್ ಮುಗಿಲಿ ಅಂತ ಅವರು ಸುಮಾರು 3 ತಿಂಗಳು ಅವ್ರು ಟೈಮ್ ತೊಗೊತಾರೆ ರೀ. ನಮ್ಮ ನಾನು ಕೇಳ್ತೀನಿ, ಯಾಕೆ ಸರ್ ಬಂದಿಲ್ಲ ಅಂದರೆ, ಇಲ್ಲಪ್ಪ ಬರ್ತೀವಿ, ನಿಮ್ಗೆ ಫೋನ್ ಹಚ್ತೀವಿ, ಬರ್ತೀವಿ ತಾಳ್ರಿ, ನಾವು ಖಾಲಿ ಇರ್ತೀವಿ, AC ಮೇಡಮ್ ಟೈಮ್ ಕೊಡ್ಬೇಕು ನಮಗೆ, ಅವ್ರು ಟೈಮ್ ಕೊಟ್ಟ ಬರಬೇಕಾಗ್ತದೆ ಅಂತಂದ್ರೆ ಕೇಳಿ ಸರ್ ಅಂದ್ರೆ ಆಯ್ತು ನಮ್ಗೆ ಫೋನ್ ಮಾಡ್ತೀವಿ ಅಂತ ರಾಜರು ಸಹ ಹೇಳ್ತಾರೆ. ಆಮೇಲೆ 15 ನಂತರ ಮತ್ತೆ ಕೇಳ್ತೀನಿ, ಎಲ್ಲಪ್ಪ ಮಂಗಳ ಶುಕ್ರವಾರ ಟೈಮ್ ಕೊಟ್ಟಾರ, ಮಂಗಳ ಶುಕ್ರವಾರ ಕೇಳ್ತೀನಿ, ನಮಗೆ ಗೊತ್ತಿಲ್ಲಪ್ಪ ಅವ್ರು ಯಾವಾಗ ಬರ್ತೀವಿ, ನಮಗೆ ಫೋನ್ ಮಾಡೋದೇನಿಲ್ಲ, ಡೈರೆಕ್ಟ್ ನೇರವಾಗಿ ಬರ್ತಾರೆ ಅವರು. ಆಯಸ್ ಮೇಡಮ್ ಅವರು ಬಿಸಿಲು ಅಂದರೆ ಬಿಸಿಲು, ನಮ್ಮ ತಾಪಿ ಬೆಳವಣಿಗೆ ಕಲಬುರಗಿಯಲ್ಲಿ ಬಿಸಿಲಿದೆ ಅಂತ ತಾಳ್ಮೆ ಶಕ್ತಿ ನಮಗೆ ಇರೋಂಗಿಲ್ಲ ಕೆಲವು ಟೈಮ್ನಾಗ, ಅಷ್ಟು ಡಿಗ್ರಿ ಇರ್ತದೆ. ಇವ್ರು ಬಂದು ಅರ್ಧ ಗಂಟೆನೂ ಅಥವಾ 20 ನಿಮಿಷನೂ ಅಲ್ಲಿ ನಿಂದ್ರಕ್ಕೆ ಸಾಧ್ಯವೇ, ಅಷ್ಟುವರೆಗೆ ಇದು ತಾಪ ಸಂಕಟ ಆಗ್ತಿರ್ತದೆ. ಅವಾಗ ಏನು ಮಾಡ್ತಾರೆ, ಕೆಲವು 2 ಮನೆ ನೋಡ್ಕೊಂಡು ಇಷ್ಟೆಲ್ಲ ಮನೆ ನೋಡೋಕ್ಕಾಗಲ್ಲ, ನಾವು ಮತ್ತೆ ಇನ್ನೊಂದು ಸತಿ ಬರ್ತೀವಿ ಅಂತ ಅಲ್ಲಿ ನಮಗೆ ಎಲ್ಲರಿಗೆ ಜನರಿಗೆ ಹೇಳಿ ಹೋಗ್ಬಿಡ್ತಾರೆ ಅಲ್ಲಿಂದ. ತಿರ್ಗಾ ನಾನು 15 ದಿನ ನಂತರ ಮತ್ತೆ ಹೋಗ್ತೀನಿ ನಾನು AC ಮೇಡಮ್ ಹತ್ರ, ಮೇಡಮ್ ನೀವು ಬಂದಿದ್ರಿ ಏನಾಯ್ತು ಅನ್ನೋ, ಎಲ್ಲಪ್ಪ ನಾವೆಲ್ಲ ರಿಪೋರ್ಟ್ ಹಾಕಿದ್ದೀವಿ, ಅಲ್ಲ ದುಡ್ಡು ಇಲ್ಲ ಅಂತ ಅವ್ರ ಹತ್ರ, ಫಂಡ್ ಇಲ್ಲ ಅಂತ ಮಾಡ್ತಾರೆ, ನಾನೆಲ್ಲ ಹೇಳಿದ್ದೀನಿ ಸರ್. ನನಗೆ ಇನ್ನು ಹಿಂಬರ್ಗ ಏನು ಕೊಟ್ಟಿರಿ ನೀವು, ನನಗೆ ವೈಟ್ ಶೀಟ್ ಕೊಡ್ಬೇಕಲ್ಲ, ನೀವು ಬಂದಿರಿ ವೈಟ್ ಶೀಟ್ ಕೊಡಬೇಕಲ್ಲ. ಇಲ್ಲ ನಾವು ಹೇಳ್ತೀವಿ ಅವ್ರಿಗೆ, ಆ ಹತ್ರ ಹೋಗ್ರಿ, ಯಾರ ಹತ್ರ ಅಲ್ಲಿ KKD ಸೆಲ್ ನಮ್ಮವ್ರ ಹತ್ರ ಅಲ್ಲಿ ಹೋಗಿ ಅಲ್ಲಿ ತೊಗೋರಿ, ಅವರಲ್ಲಿ ಕೇಳಿ ತೊಗೊಳಕ್ಕೆ ಅಲ್ಲಿ 1 ತಿಂಗಳು ಆಯ್ತು ನಮಗೆ ಅದು ತೊಗೊಳಕ್ಕೆ. ಸುಮಾರು ಇಲ್ಲಿಗೆ 6 ತಿಂಗಳು ಹೋಯ್ತದೆ. 6 ತಿಂಗಳ ನಂತರ ನಾನು ಕೇಳ್ತೀನಿ, ಕೇಳಿದಾಗ ಕೊಡ್ತಾರೆ ಅವರು ನನಗೆ, ಅವ್ರ ರಿಪೋರ್ಟಲ್ಲಿ ಹಾಕ್ತಾರೆ. ನಮ್ಮ ಅಧಿಕಾರಿಗಳು ಡೈಲಿ 2 ವಿಸಿಟ್ ಕೊಟ್ಟು 20 ಮನೆಗಳು ಯಾವುದು ಕಳಪೆ ಕಾಮಗಾರಿ ಆಗ್ಯದ, ಯಾರು ಮೇಲ್ಛಾವಣಿ ಆಗಿಲ್ಲ, ಯಾವುದು ಕಾಲಮ್ಗೆ ನಿಂತದ, ಯಾರು ಮನೆ ಕಟ್ಕೊಂಡದವರಿಗೆ ಪೇಮೆಂಟ್ ಆಗಿಲ್ಲ ಅನ್ನೋಂಥದ್ದು ನೇರವಾಗಿ ನನಗೊಂದು ಇದು ಮಾಡಿಕೊಡ್ರಿ ಅಂತ ಇವ್ರಿಗೆ ಹೇಳ್ತಾರೆ. ನಾನು ಖುಷಿ ಆಯ್ತು ನನಗೆ, ಆಯ್ತಪ್ಪ ಇಷ್ಟನ್ನು ಮಾಡಕತ್ತಾರೆ ಕೆಲಸ ಅದಕ್ಕೆ ಅದು. ಮತ್ತು ತಿರ್ಗಿ ಕೇಳಿದವ್ರಿಗೆ, ಸರ್ ಮೇಡಮ್ ಅವ್ರು ಹಿಂಗೆ ಬರ್ದವ್ರು ನೀವು ಬಂದಿಲ್ಲ ಅಂದರೆ, ನನಗೆ ಕೇಳಕ್ಕೆ ಹೋಗ್ಬೇಡಪ್ಪ ನೀನು, ನಾನೇ ಹೋಗ್ಲತ್ತೀನಿ, ಬಿಟ್ಟಿಗೆ ಕೆಲಸ ರಿಸೈನ್ ಮಾಡಿ ಹೋಗ್ಲತ್ತೀನಿ, ನಾನೇ ಬಿಟ್ಟು ಹೋಗ್ಲತ್ತೀನಿ, ಅದಕ್ಕೆ ಕೇಳಕ್ಕೆ ಹೋಗ್ಬೇಡಿ, ಅದು ನನಗೆ ಬರಲ್ಲ, ನಮಗೆ ಸುಮ್ಮ ಹೇಳ್ಯಾರ ಮೇಡಮ್ ಅವ್ರು ಹೇಳ್ಯಾರ, ಸುಮ್ಮ ಬಂದೀವಪ್ಪ, ನನಗೆ ಗಂಟು ಬಿದ್ದರೆ ಹೆಂಗಪ್ಪ ಅಂತ ಅವರು. ಈಗೆಲ್ಲ ಸಿಸ್ಟಮೇ ಪೂರ ಖರಾಬ್ ಆದ್ಮೇಲೆ ನಾವು ಹೋಗ್ಬೇಕು ಇಲ್ಲಿಗೆ. ಈಗ ಅಲ್ಲಿಂದ ತಿರ್ಗಾ ನಾನು ಬೆಂಗಳೂರಿಗೆ 3 ಸತಿ ಕಮಿಷ್ನರ್ಗೆ ಲೆಟ್ರ್ ಹಾಕಿದ್ನಿ, ಇವರಿಗೆ ಸಸ್ಪೆಂಡ್ ಮಾಡಿರಿ, 30 ವರ್ಷದಿಂದ ಒಂದೇ ಕುರ್ಚಿ ಮೇಲೆ ನಿಂತು ಕೆಲಸ ಮಾಡಕತ್ತಾರ, ಒಂದು ಸರ್ಕಾರಿ ಅವಧಿ 3 ವರ್ಷ ಇಲ್ಲ 5 ವರ್ಷ ಇರ್ತದೆ, ಏನೋ ಇದ್ರು ಭೀ 30 ವರ್ಷದಿಂದ ಇವ್ರು ದುರ್ಬಳಕೆ ಮಾಡ್ಕೊಂಡು ಬ್ರಹ್ಮಪುರ, ಬಸವನಗರ, ಒಡ್ರಗಲ್ಲಿ ನಾವೆಲ್ಲ